ನೀವು ಕೇಶವರಾಜಣ್ಣ ಜೊತೆನಲ್ಲಿ ನಿಂತರೆ ವಿಶ್ವನಾಥ್ ಯಾವುದೇ ಕಾರಣದಿಂದ ಯಾವುದರಲ್ಲೂ ಲೆಕ್ಕಕ್ಕೆ ಬರಲ್ಲ. ಯಾವ ವರ್ಷನೂ ವಿಶ್ವನಾಥ್ ಅವರು 5 ರೂಪಾಯಿ ಖರ್ಚು ಮಾಡಿರಲಿಲ್ಲ. 53 ಕೋಟಿ ಖರ್ಚು ಮಾಡಿದ್ದಾರೆ ಈ ವರ್ಷ. ಈ ಕ್ಯಾಟಗರಿನಲ್ಲಿ ಅವರು ಇವತ್ತು MLA ಈ ಸತಿ ಶತಾಯಗತ MLA ಆಗಕ್ಕೆ ಸಾಕಷ್ಟು ಪ್ರಾಮಾಣಿಕವಾಗಿ ಅವರು ಮಾಡಲಿಲ್ಲ. ಎಲ್ಲ ಅಡ್ಡದಾರಿನಲ್ಲೇ ಹೋಗಾಗಿರೋದು. ಅದೇ ಮುನೇಗೌಡ ಏನಾದರೂ ಸ್ವಲ್ಪ ಸ್ಟ್ಯಾಂಡ್ ಆಗಿದ್ರೆ ಕಾಂಗ್ರೆಸ್ನವ್ರಿಗೆ ಒಳ್ಳೆ ದಾರಿ ಇತ್ತು. ಮುನೇಗೌಡ ಸ್ಟ್ಯಾಂಡ್ ಆಗಲಿಲ್ಲ. ಅದೇನಾಯಿತು ಒಳ ರಾಜಕೀಯ ನನಗೆ ಗೊತ್ತಿಲ್ಲ. ಸ್ಥಿತಿ ಏನು? ಇವತ್ತು ನೀನು MLA ಆಗ್ತಿದ್ರಿ, ಆಗ ಆ ಕಾಲ ಬಂತ, ಇವತ್ತು ಬರುತ್ತಾ? ಎಲ್ಲ ಲೀಡರ್ಗಳ ಜೊತೆ ಹೋದ್ರಿ, ಯಾರು ನಿಮ್ಮನ್ನ ಮೆಟ್ಲು ಮಾಡ್ಕೊಂಡ್ರೆ ವಿನಃ ನಿಮ್ಮನ್ನ ಯಾರು ನಾಯಕತ್ವ ಒಪ್ಕೊಳ್ಳಿಲ್ಲ. ನಿಮ್ಮನ್ನ ಮೆಟ್ಲು ಮಾಡ್ಕೊಂಡ್ರೆ ಹೊರತಕ್ಕೆ. ಅದಕ್ಕೆ ನಾನು ಚಂದ್ರಣ್ಣವ್ರಿಗೆ ಇವತ್ತೇನೋ ನಮಗ್ ದೆಸೆ ಕೂಡಿದೆ ದಾಸನಪುರ ಹೋಬಳಿಗೆ. ಇವತ್ತು ಸೋಲೂರು ಹೋಬಳಿ, ದಾಸನಪುರ ಹೋಬಳಿ ಇದ್ದಾಗ ನೆಲಮಂಗಲದಲ್ಲಿ ಕಾಂಗ್ರೆಸ್ಸು ಶತಸಿದ್ಧವಾಗಿ ಬರ್ತಾ ಇತ್ತು. ಆಗ ನೀವೇ ನಾಯಕರುಗಳು. ಇವತ್ತು ಅದೇ ರೀತಿ ಇವತ್ತೇನು ನೀವು ಬಂದು ಕೈ ಜೋಡಿಸಿದಿರಿ, ಈ ಕಾರ್ಯಕ್ರಮವನ್ನೇನು ಹೇಳಿದ್ರಿ, ನೀವು ಕರೀಲಿಲ್ಲ ನನ್ನ ಅಂತ. ನಮ್ಮನ್ನು ನೀವೆಲ್ಲೂ ಗುರುತಿಸಲಿಲ್ಲ. ನಮ್ಮ ಲೀಡ್ರು ನೀವು ಅಂತ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ ನೀವು. ಅದಕ್ಕೆ ನಿಮ್ಮನ್ನು ನಾವು ಕರೆದೇ ಇರೋದು ನಾನು ತಪ್ಪು ಮಾಡಿದ್ದೀನಿ. ಅದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ. ಚಂದ್ರಣ್ಣನಿಂದ ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಬಿಟ್ಟು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾನಾಗಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಲಿ ಮಾಡಲಿಕ್ಕೆ ಮುಂದಕ್ಕೆ ಹೋಗಲ್ಲ. ಕೇಶವಮೂರ್ತಿ ಅವರು ಹೇಳಿದ್ರು, ಏನಂತ ಹೇಳಿದ್ರು, ನಮ್ಮವರೇ ನಮ್ಮನ್ನು ಹಿಂಗೆ ಮಾಡ್ತಾರೆ ಅಂತೇಳಿ. ಹೌದು, ನಮ್ಮವರೇ ನಮ್ಮನ್ನು ಹಿಂಗೆ ಮಾಡೋರು ಯಾರು? ಚಂದ್ರಣ್ಣ ಲೂಸ್ ಕೊಟ್ಟಾಗ ಚಂದ್ರಣ್ಣ ಹಿಂದೆ ಇರತಕ್ಕಂಥವ್ರು ಮಾಡ್ತಾರೆ. ಚಂದ್ರಣ್ಣನ ಜೊತೆ ಇಲ್ಲದೆ ಇರ್ತಕ್ಕಂಥವ್ರು ನೀವು ನೇನ ಮಾಡಿ ತುಳಿಬೇಕಲೆ, ನೀವು ನಮ್ಮ ಜೊತೆ ಬರೋಲ್ಲ ಅಂತ ಮಾಡ್ತಾರೆ. ಹಣ್ಣು ಆಡಿ ನಮ್ಮನ್ನು ತುಳಿದ್ರ. ಜಿಲ್ಲಾ ಪಂಚಾಯತಿಲಿ ನಾನು ಸೋತಿದ್ದೆ 800 ಓಟಲ್ಲಿ. ನನ್ನ ಹೆಂಡತಿ ನಿನ್ಸಿ 800 ಓಟಲ್ಲಿ ನಾನು ಜಿಲ್ಲಾ ಪಂಚಾಯತಿ ತೋರಿದ್ದು. ಅವತ್ತು ನೀವು ನನ್ನ ಕೈ ಬೆರೆಸಿದ್ರೆ ನಾನು ಸೋಲ್ತಿರ್ಲಿಲ್ಲ. ಅವತ್ತು ನೀವು ಯಾವೊಂದೋ ಮಾತು ಕೇಳಿ ನನ್ನ ಜೊತೆ ಕೈ ಬೆಳೆಸಲಿಲ್ಲ. ನೀವು ಎಲೆಕ್ಷನ್ ನಿಂತಿದ್ರಿ, ನಿಮಗೂ ಕಷ್ಟ ಆಯಿತು, ನೀವು ಓಡಾಡ್ತಿದ್ರಿ, ಮಾಡ್ತಿದ್ರಿ. ಚಂದ್ರಣ್ಣ ಒಂದು ಬಂದು ನಮ್ಮ ಹುಡುಗ ಮಾಡ್ರಿ ಅಂತ ಹೇಳಿದರೆ ಇವತ್ತು ನಾನು ಸೋಲಿಕ್ಕೆ ಅವಕಾಶನೇ ಇಲ್ಲ. ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತಿದ್ದೆ ನಾನು. ನಂದೆಲ್ಲ ಕಾನ್ಸ್ಟಿಟ್ಯೂನ್ಸಿ ಕ್ಯಾಟಗರಿ ವೈಸ್ ಹೋದಾಗ ನಾನು ಹೊರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬೇಕಾಗಿ ಬಂತು. ಅದರಿಂದ ಇವತ್ತು ನಾನು ಚಂದ್ರಣ್ಣಲ್ಲಿ ಒಂದು ಮನವಿ ಮಾಡ್ತೇನೆ, ನೀವು ಕೇಶವರಾಜಣ್ಣ ಜೊತೆನಲ್ಲಿ ನಿಂತರೆ ಟಿಕೆಟ್ ಯಾರಿಗಾನ ಆಗಲಿ, ಅದು ಬೇರೆ ವಿಚಾರ ಮಾತಾಡ್ಕೋಣ. ನೀವು ನಿಂತರೆ ವಿಶ್ವನಾಥ್ ಯಾವುದೇ ಕಾರಣದಿಂದ ಯಾವುದರಲ್ಲೂ ಲೆಕ್ಕಕ್ಕೆ ಬರಲ್ಲ. ಇವತ್ತೇನಾಗಿದೆ, ದಾಸನಪುರ ಹೋಬಳಿ ವೀಕ್ ನೋಡ್ಕೊಂಡಿದ್ದಾರೆ. ಮೊನ್ನೆ ಅವ್ರಿಗೆ ಲೀಡ್ ಬಂದಿರೋದು ಎಲ್ಲಿ? ಹೆಸರುಘಟ್ಟದಲ್ಲ, ಯಲಹಂಕದಲ್ಲ. ಯಲಹಂಕ ಹೆಸರುಘಟ್ಟನ್ನು ಸರ್ ಮಾಡಿಕೊಂಡು ಏನು ನಿಮ್ಮ ಬೋಗಸ್ ಓಟ್ಗಳಿದ್ದೋ, ಏನು ನಿಮ್ಮ ಇದರಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ನೀವು ಮಾಡಿಸಿಟ್ಟಿದ್ರಿ, ಅವು ಬ್ಯಾಲೆನ್ಸಿಂಗ್ ಮಾಡ್ದು. ಮೆಜಾರಿಟಿ ನಮ್ಮ ಹೊಡೆದಾಟ, ನಾವು ಲೀಡರ್ಗಳ ಕಿತ್ತಾಟ, ಅದು ಇಲ್ಲಿ ಇವರಿಗೆ ನಿಮಗೆ ಪ್ಲಸ್ ಆಯಿತು. ದಾಸನಪುರ ಹೋಬಳಿನಲ್ಲಿ ನಿಮಗೆ ಪ್ಲಸ್ ಆಯಿತು. ಆದರೆ ಕಾಂಗ್ರೆಸ್ನವ್ರಿಗೆ ಮತದಾರರು ಇಲ್ಲ ಅನ್ಕೋಬೇಡಿ. 77,000 ಓಟ್ ಬಂದಿದೆ ರಾಜಣ್ಣನಿಗೆ. ಇನ್ನು ಸ್ವಲ್ಪ ದಬಾಯಿಸಿದ್ರೆ, ಇನ್ನು ಸ್ವಲ್ಪ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಇವತ್ತು ರಾಜಣ್ಣವ್ರು MLA ಆಗ್ತಿದ್ರು. ಯಾವ ವರ್ಷನೂ ವಿಶ್ವನಾಥ್ ಅವರು 5 ರೂಪಾಯಿ ಖರ್ಚು ಮಾಡಿರಲಿಲ್ಲ. 53 ಕೋಟಿ ಖರ್ಚು ಮಾಡಿದ್ದಾರೆ ಈ ವರ್ಷ. 53 ಕೋಟಿ ಯಾಕೆ ಖರ್ಚು ಮಾಡಿದ್ರಿ ಅವ್ರಿಗೆ ಗೊತ್ತಾಗೋಯ್ತು. ಡೌಟ್ ಇದೆ ನಂದು. ಆಗ ಯಾರನ್ನ ಎಲ್ಲಿ ಮೇಂಟೈನ್ ಮಾಡಬೇಕು ಈಗ ಹೇಳಿದ್ರು ನಮ್ಮ ಚಂದ್ರಣ್ಣವರು. ಒಳಗಡೆ ಇರೋನು ನಾವು ನೋಡು, ಅವ್ನು ಯಾರೋ ಕೂತ್ಕೊಂತಾನಂತೆ, ಅವ್ನು ನೋಡ್ರಪ್ಪ, ಅವ್ನಿಗೆ 5,000 ಕೊಟ್ಟವಂತೆ 10,000 ಕೊಡಿ. ಈ ಕ್ಯಾಟಗರಿನಲ್ಲಿ ಅವರು ಇವತ್ತು MLA ಈ ಸತಿ ಶತಾಯಗತ MLA ಆಗಕ್ಕೆ ಸಾಕಷ್ಟು ಪ್ರಾಮಾಣಿಕವಾಗಿ ಅವರು ಮಾಡಲಿಲ್ಲ. ಎಲ್ಲ ಅಡ್ಡದಾರಿನಲ್ಲೇ ಹೋಗಾಗಿರೋದು. ನಿಮಗೆ ಗೊತ್ತಿರಬೇಕು, ಇವತ್ತು ಹೋಗ್ತದೆ ಅದೇ ಮುನೇಗೌಡ ಏನಾದರೂ ಸ್ವಲ್ಪ ಸ್ಟ್ಯಾಂಡ್ ಆಗಿದ್ರೆ ಕಾಂಗ್ರೆಸ್ನವ್ರಿಗೆ ಒಳ್ಳೆ ದಾರಿ ಇತ್ತು. ಮುನೇಗೌಡ ಸ್ಟ್ಯಾಂಡ್ ಆಗಲಿಲ್ಲ. ಅದೇನಾಯಿತು ಒಳ ರಾಜಕೀಯ ನನಗೆ ಗೊತ್ತಿಲ್ಲ. ಇವತ್ತೆಲ್ಲರೂ ಇದ್ದಾರೆ, ನಂದನ್ನು ಅದೇ ಹೇಳಿದ್ರಲ್ಲ, ನಂದನ್ನು ಮುಚ್ಕೊಳಕ್ಕೆ ನಾವೆಲ್ಲ ಅವ್ರ ಜೊತೆಗಿರಬೇಕು ಅಂತೇಳಿ ಎಲ್ಲ ಲೀಡರ್ಗಳು ಯಾರನ್ನ ಕೇಳಿ ಎಲ್ಲ BJP. ಅದು ಸ್ವಾರ್ಥತನಕ್ಕೆ ಹೋಗಿರ್ತಕ್ಕಂಥದ್ದು. ಕಾರ್ಯಕರ್ತ ಯಾರೂ ಹೋಗಿಲ್ಲ. ಕಾರ್ಯಕರ್ತನಿಗೆ ಚಂದ್ರಣ್ಣ ಅಂತ ಲೀಡರ್ಗಳು ಈಚೆ ಬರದೇ ಕಾರ್ಯಕರ್ತರು ಇವತ್ತು ಕಂಗಾಲಾಗಿದ್ದಾರೆ ಕಾಂಗ್ರೆಸ್ಸಲ್ಲಿ. ಕಾರ್ಯಕರ್ತರು ಇದ್ದಾರೆ, ಲೀಡರ್ಗಳಿಲ್ಲ. ಇದನ್ನು ಒತ್ತಿ ನಾನು ಹೇಳ್ತಾ ಇದ್ದೀನಿ. ಏನೋ ನನ್ನ ಒಂದು ಶ್ರಮಕ್ಕೆ ಇವತ್ತೊಂದು ಅಧಿಕಾರ ಕೊಟ್ಟಿದ್ದಾರೆ ನನಗೆ ಸರ್ಕಾರದಿಂದ. ನಮ್ಮ ಸರ್ಕಾರ ಇರೋದ್ರಿಂದ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಅದು ಕೇಶವರಾಜಣ್ಣವರ ರೆಕಮೆಂಡ್ ಮೇಲೆ ಇವತ್ತೇನೋ ಒಂದು ನಮಗೆ ಸಿಕ್ಕಿದೆ. ಅದು ಒಂದು MLAಗೆ ಇರೋವಷ್ಟು ಶಕ್ತಿ ಇದೆ. ಆ KDP ಸದಸ್ಯತ್ವ ಅಂತಕ್ಕಂಥದ್ದು ಇದೆ. ಅದನ್ನು ನಾನು ಉಪಯೋಗಿಸ್ಕೊಂಡು ಆ ಅಧಿಕಾರ ಚಲಾಯಿಸಿ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿ ನಾನು ಮೆಟ್ಟಿ ನಿಲ್ತೀನಿ ಅಂತೇಳಿ ನಾನು ಇವತ್ತು ಭರವಸೆ ಕೊಡ್ತಾ
ಚಂದ್ರಣ್ಣವ್ರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರೀದೇ ಇರೋದು ನನ್ನ ತಪ್ಪಿದೆ. ಯಾಕೆ ಕರೆದಿಲ್ಲ ಅನ್ನೋದಕ್ಕೂ ನಿಮ್ಗೆ ಉತ್ತರ ಹೇಳಿದ್ದೀನಿ. ನಮ್ಮನ್ನು ನೀವು ಕೈ ಇಟ್ಕೊಂಡು ಹೋಗಬೇಕು ದಯವಿಟ್ಟು. ಯಾಕೆಂದರೆ ನಾವು ತಪ್ಪು ಮಾಡ್ತೀವಿ, ಇಲ್ಲ ಅಂತೆಲ್ಲ ನಮ್ಗೆ ವಯಸ್ಸು ಚಿಕ್ಕದು. ನೀವು ಬುದ್ಧಿವಂತರಾಗಿರ್ತಕ್ಕಂಥವ್ರು, ಹುಡುಗ ಹಿಂಗೆ ಮಾಡ್ತಾ ಇದ್ದೀವಿ ಮಾಡಬೇಡ ಅಂತೇಳಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಮತ್ತೊಮ್ಮೆ ಅವ್ರನ್ನ ನಾಯಕತ್ವನ ಒಪ್ಕೊಂಡು ಅವರಿಗೆ ನಾನು ಬೆಲೆ ಕೊಟ್ಟು ಇವತ್ತು ನಾವೇನು ತಪ್ಪು ಮಾಡಿದ್ವಿ ಅದನ್ನು ಅವರು ಹೊರ್ತ್ಕೊಂಡಿದ್ದಾರೆ. ಅವ್ರು ಓಪನ್ ಆಗಿ ಹೇಳಿದ್ರೆ ನಾನು ತಪ್ಪು ಮಾಡಿದ್ದೀನಿ, ಇವತ್ತು ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಪ್ರತಿಯೊಂದಕ್ಕೂ ಅಂತ ಹೇಳಿ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಈ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.